ಇನ್ನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೇರಿ ಮಂತ್ರಿಗಳಾಗ್ಲಿ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಇದ್ ಮಾಡ್ತಿದ್ರೆ ಏನೋ ನಾವು ನೇಣಾಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ ಅಂತ ಕೊಟ್ಟ ಮಾತಿನಂತೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಲಕ್ಷ್ಮೀನಾರಾಯಣ ಪದ್ಮಾವತಮ್ಮನಾಮದೇಶ ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ಭವೆ ಭವೇಯಾನಿ ಭವೆ ಭವಸ್ವಮಾನ್ ಭವೋದ್ಭವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ओम जीवत्सम आरोग्यमाविराशोभमानं मह्यते धान्यं धनं वशं कीर्त्या वंशसंवत्सरं दीर्घमायुः लक्ष्मी नारसिंहप्रसाद सिद्धिरस्तु इष्टकाम्यार्थ सिद्धिरस्तु महालक्ष्मी महेश्वरी शारदा भुवनेश्वरी धनंजय सौभाग्यमाय पुत्रान् ददातु लक्ष्मी नरसिंह प्रसाद सिद्धिरस्तु अच्छे लक्ष्मी नरसिंह प्रसाद ಇವತ್ತಿನ ದಿನ ಕುರುಡ್ಮಲೆ ಗ್ರಾಮ ಪಂಚಾಯಿತಿ ಕದ್ರಿಪುರ ಗ್ರಾಮದಲ್ಲಿ ಎಲ್ಲಾ ಶಕ್ತಿಗಳು ಮಾಲ್ಧಾರೆಯನ್ನು ಧರಿಸಿದ್ದಾರೆ. ಅವರಿಗೆ ಶುಭ ಆಗಲಿ ಅಂತ ಕೋರುತ್ತಾ, ಕೊಟ್ಟ ಮಾತಿನಂತೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 7 ವರ್ಷದಿಂದ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇನ್ನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೇರಿ ಮಂತ್ರಿಗಳಾಗಲಿ ಅಂತ ಅವರಿಗೆ ದೇವರು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಒಳ್ಳೆ ಹುಮ್ಮಸ್ಸನ್ನು ಕೊಟ್ಟು ದೇವರು ಒಳ್ಳೇದು ಮಾಡಲಿ, ಅದೇ ರೀತಿ ನಿಮ್ಮ ಶಕ್ತಿಗಳಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ, ಅದೇ ರೀತಿ ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕೆ ನಮ್ಮ ರಘುಪತಣ್ಣವರು ಮುಂದಾಳತ್ವ ವಹಿಸಿ ಮುಳಬಾಗಿಲು ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಬಸ್ಸಿನ ವ್ಯವಸ್ಥೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ದೇವರು ಅವರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸುತ್ತಾ 4 ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಧನ್ಯವಾದ. ಓಂ ಶಕ್ತಿ ಎಲ್ಲ ಶಕ್ತಿಗಳಿಗೂ ನಮಸ್ಕರಿಸುತ್ತಾ, ಈಗಾಗಲೇ ನಿಮಗೆ ತಡ ಆಗಿದೆ. ನಾನು ಹೇಳಿದೆ ತಡ ಆಗುತ್ತೆ, ಶಕ್ತಿಗಳು ದರ್ಶನಕ್ಕೆ ಕಳಿಸ್ಕೊಡಿ ಅಂತ. ಇಲ್ಲ ಮಂಜು ಇದ್ಕೊಂಡು ಇಲ್ಲ ದೇವಸ್ಥಾನ ಹತ್ರ ನಿಲ್ಸಿದ್ವಿ ಬರಲೇಬೇಕು ಅಂದ್ರು. ಹಂಗೆ ಹೇಳಿದ್ಮೇಲೆ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ನರಸಿಂಹಸ್ವಾಮಿ ಅಂತಂದ್ರೆ ಅವರ ಶಕ್ತಿ ಏನನ್ನ ತಮ್ಮೆಲ್ರಿಗೂ ಗೊತ್ತಿದೆ. ಅಲ್ಲಿಗೆ ನಾವು ಕರೆದ ಮೇಲೆ ಬರೋಕ್ಕಾಗೋದಿಲ್ಲ. ಬಂದ ಮೇಲೆ ಎಷ್ಟು ನಮಗೂ ಮನಸ್ತೃಪ್ತಿ ಆಯಿತು, ಒಳ್ಳೆ ಪೂಜೆ ಆಯಿತು, ಒಳ್ಳೆ ಪ್ರಸಾದ ಸಿಕ್ತು ಇವತ್ತಿನ ದಿವಸ. ಅದಕ್ಕೋಸ್ಕರ ಕಾರಣಕರ್ತರಾಗಂತ ನಿಮ್ಮೆಲ್ರಿಗೂ ವಂದಿಸುತ್ತಾ, ಇವತ್ತೇನು ನಮ್ಮ ಶಾಸಕರು ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಅನುದಾನಗಳಿಲ್ಲದೆ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಇದ್ ಮಾಡ್ತಿದ್ರೆ ಏನೋ ನಾವು ನೇಣಾಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ ಅಂತ. ಆದ್ರೂ ಸಹ ಏನು ಅನುದಾನ ಇದೆಯಾ ಇಲ್ಲ ಅದು ಗೊತ್ತಿಲ್ಲ. ಕೊಟ್ಟು ಮಾತಿನಂತೆ ಅವರು ಸ್ವಂತ ದುಡ್ಡು ತಗೊಂಬಂದು
ಇವತ್ತು ನಮ್ಮೆಲ್ರಿಗೂ ಇವತ್ತು ನಿಮ್ಗೆ ಆ ದರ್ಶನಕ್ಕೆ ಭಾಗ್ಯ ಕೊಟ್ಟು ಅದ್ರ ಮುಖಾಂತರ ನಮಗೂ ಏನು ನಾಯಕರಿಗೂ ಆ ಗೌರವ ಉಳಿಯುವಂಥ ಕೆಲಸ ಮಾಡ್ತಿದ್ರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ತಾವೆಲ್ಲ ಹೋಗಿ ಆ ತಾಯಿಯಲ್ಲಿ ಒಳ್ಳೆ ಬೇಡ್ಕೊಂಬನ್ನಿ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ಅವರು ಜೀವನ ಚೆನ್ನಾಗಾಗಲಿ. ಅದೇ ರೀತಿ ನಮ್ಮ ಈ ಒಂದು ಶಕ್ತಿ ಶಾಸಕರಿಗೆ ಇನ್ನೂ ಈ ರೀತಿಯ ಒಂದು ಸೇವೆ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಿಗೆ ಸಿಗಲಿ ಅಂತೇಳ್ಬಿಟ್ಟು ತಾವೆಲ್ಲ ಬೇಡ್ಕೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇವತ್ತು ತಮಗೆ ಈ ಪ್ರವಾಸಕ್ಕೆ ಶುಭ ಕೋರಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೂ ಸಹ ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ.